ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ಮಾವಿನಕಾಯಿದು ಚಟ್ನಿ ಮಾಡ್ತಾ ಇದ್ದೇನೆ ನಾನು. ಸಾಲ್ಟೆಡ್ ಮಾವಿನಕಾಯಿದು ಚಟ್ನಿ, ಅಂದರೆ ಉಪ್ಪಲ್ಲಿ ಹಾಕಿದ ಮಾವಿನಕಾಯಿದು ಚಟ್ನಿ. ನೋಡಿ, ಇದು ಉಪ್ಪಲ್ಲಿ ಹಾಕಿ ಇಟ್ಟರೆ ಉಂಟಲ್ಲ, ಸ್ವಲ್ಪ ಬೇಯಿಸಿ, ತುಂಬ ಬೇಯಿಸ್ಲಿಕ್ಕಿಲ್ಲ, ಒಳ್ಳೆ ನೀರು ಕುದಿಯಬೇಕು. ಕುದಿಯುವಾಗ ನೀರಿಗೆ ಹಾಕಿ ಸ್ವಲ್ಪ ಬೇಯುವಾಗನೇ ತೆಗಿಬೇಕು, ತುಂಬ ಬೇಯಿಸ್ಲಿಕ್ಕಿಲ್ಲ. ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿ ಇಟ್ಟರೆ ವರ್ಷಗಟ್ಟಲೆ ಇಡಬಹುದು. ನಮಗೆ ಯಾವಾಗ ಬೇಕಾದರೂ ಮಾಡ್ಬೋದು. ಈ ರೈನಿ ಸೀಸನಲ್ಲೆಲ್ಲ ಹೆಚ್ಚಾಗಿ ಮಾಡ್ತಾರೆ ನೋಡಿ ಇದರ ಚಟ್ನಿ. ಉಪ್ಪು ನೀರಲ್ಲಿ ಹಾಕಿದ ಮಾವಿನಕಾಯಿದು ಚಟ್ನಿ. ಇದನ್ನು ಕಟ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ನಾನು ಇದರ ಸಿಪ್ಪೆ ಏನು ತೆಗಿಲಿಕ್ಕಿಲ್ಲ, ಸಿಪ್ಪೆಯಲ್ಲೇ ಮಾಡೋದು. ಎಲ್ಲ ಕಟ್ ಮಾಡಿಕೊಂಡು ಇಟ್ಟಿದ್ದೇನೆ. ಇದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿಗಳೆಲ್ಲ ಉಂಟು. ಒಳ್ಳೊಳ್ಳೆ ರೆಸಿಪಿಗಳೆಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ನಾನ್ ವೆಜ್ ರೆಸಿಪಿ, ಫಿಶ್ ರೆಸಿಪಿ ಮತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಎಲ್ಲ ಚೆಕ್ ಮಾಡಿ ಫ್ರೆಂಡ್ಸ್. ನೋಡಿ, ಮಾವಿನಕಾಯನ್ನು ನಿಮಗೆ ಕಟ್ ಮಾಡಿ ಯಾವ ಥರ ಬೇಕಾದರೂ ಕಟ್ ಮಾಡು. ನಿಮಗೆ ಮಿಕ್ಸಿಯಲ್ಲಿ ಹಾಕಲಿಕ್ಕೆ ಇದಾಗೋ ಥರ ಕಟ್ ಮಾಡಿ ಇಡಬೇಕು. ನೋಡಿ, ಸಣ್ಣ ಸಣ್ಣದ ಕಟ್ ಮಾಡಿದರೆ ಒಳ್ಳೆಯದು. ನೋಡಿ, ಒಂದು ತೆಂಗಿನಕಾಯಿ, ಮೀಡಿಯಮ್ ಸೈಜ್ ಇದು, ಒಂದು ತೆಂಗಿನಕಾಯಿಯನ್ನು ನಾನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ಸಣ್ಣದೊಂದು ತೆಂಗಿನಕಾಯಿ ತಗೊಂಡಿದ್ದೇನೆ ನಾನು. ಈಗ ಮಿಕ್ಸಿ ಜಾರಿಗೆ ಹಾಕುವ, ನಾವು ಚಟ್ನಿ ರೆಡಿ ಮಾಡುವ. ನೋಡಿ, ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಕಾಯಿಮೆಣಸು ಒಂದು 8 ಕಾಯಿಮೆಣಸು ತೆಕ್ಕೊಂಡಿದ್ದೇನೆ. ಇದು ಅಷ್ಟೊಂದು ಖಾರ ಇಲ್ಲ ಕಾಯಿಮೆಣಸು, ಅದಕ್ಕೆ ಒಂದು 8 ಕಾಯಿಮೆಣಸು ತೆಕ್ಕೊಂಡಿದ್ದೇನೆ. ನೋಡಿ, ಈಗ ಮಾವಿನಕಾಯಿ, ಕಟ್ ಮಾಡಿರುವ ಮಾವಿನಕಾಯನ್ನು ಹಾಕ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇದು ಚಟ್ನಿ. ನೀವು ಉಂಟಲ್ಲ ಎಷ್ಟು ಸಹ ಊಟ ಮಾಡ್ಬೋದು ಈ ಚಟ್ನಿ ಒಂದಿದ್ದರೆ. ನೋಡಿ, 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಸಿ ಸಾಸಿವೆ. ಮತ್ತೊಂದು 6-7 ಎಸಳು ಬೆಳ್ಳುಳ್ಳಿ, ಸಣ್ಣ ಬೆಳ್ಳುಳ್ಳಿ ಆಗಿರೋದ್ರಿಂದ ಒಂದು 6-7 ಎಸಳು ಹಾಕ್ಕೊಂಡಿದ್ದೇನೆ. ಇಲ್ಲದ್ರೆ ಒಂದು ದೊಡ್ಡದಾದರೆ ಒಂದು 4 ಎಸಳು ಸಾಕಾಗ್ತದೆ. ಇದಕ್ಕೆ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕಿ ಫೈನಾಗಿ ರುಬ್ಕೊಳ್ತಾ ಇದ್ದೇನೆ ನಾನು. ಉಪ್ಪೇನು ಹಾಕಲಿಕ್ಕಿಲ್ಲ ಇದಕ್ಕೆ, ಉಪ್ಪು ಹುಳಿ ಏನು ಹಾಕಲಿಕ್ಕಿಲ್ಲ. ಎಲ್ಲ ಮಾವಿನಕಾಯಲ್ಲಿ ಇರ್ತದಲ್ಲ, ಉಪ್ಪು ಇರ್ತದೆ ಮತ್ತು ಹುಳಿ ಕೂಡ ಇರ್ತದೆ. ಉಪ್ಪು ಕಮ್ಮಿ ಇದ್ದರೆ ಮಾವಿನಕಾಯಲ್ಲಿ ಉಪ್ಪು ನೋಡಿಕೊಂಡು ಮತ್ತೆ ಹಾಕಿದರೆ ಆಯಿತು. ನನಗೆ ಉಪ್ಪೆಲ್ಲ ಕರೆಕ್ಟ್ ಉಂಟು ಇದಕ್ಕೆ. ನೋಡಿ, ಇದಕ್ಕೆ ಒಗ್ಗರಣೆ ಹಾಕ್ಕೊಂಡೆ ನಾನು. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿದು ಒಗ್ಗರಣೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈ ಥರ ಒಮ್ಮೆ ಚಟ್ನಿ ಮಾಡಿ ನೋಡಿ, ಸಿಕ್ಕಿದರೆ ಮಾವಿನಕಾಯಿ ಸಿಕ್ಕಿದರೆ ಈ ಥರ ಒಮ್ಮೆ ಮಾಡಿ ನೋಡಿ. ಉಪ್ಪು ನೀರಲ್ಲಿ ಹಾಕಿಟ್ರೆ ನಿಮಗೆ ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಸ್ವಲ್ಪ ಒಳ್ಳೆ ಕುದಿಯುವ ನೀರಿಗೆ ಹಾಕಿ ಉಂಟಲ್ಲ, ಸ್ವಲ್ಪ ಬೇಯಿಸಬೇಕು ಮಾವಿನಕಾಯನ್ನು. ಬೇಯಿಸಿ ಇದು ಉಪ್ಪು ನೀರಲ್ಲಿ ಹಾಕಿ ಇಡೋದು, ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.